ಸಂಸದೆ ಸುಮಲತಾ ಬಗ್ಗೆ ಡಾಕ್ಟರ್ ರವೀಂದ್ರ ವಿವಾದಾತ್ಮಕ ಹೇಳಿಕೆ. ನಿಮ್ಮನ್ನ ಬೆನ್ನಿ ಕಟ್ಟಿಕೊಂಡು ಓಡಾಡಕ್ಕೆ ನಾನು ರಾಕ್ ಲೈನ್ ಅಲ್ಲ ಅಂತ ಸಂಸದೆ ಸುಮಲತಾ ಗೆಲುವಿನ ಬಗ್ಗೆ ವ್ಯಂಗ್ಯವಾಡಿದ್ರು ರವೀಂದ್ರ. ಕಳೆದ ಚುನಾವಣೆಯಲ್ಲಿ ಮೇಡಂ ಗೆದ್ರು, ಕರೆ ಮಾಡಿ ಅಭಿನಂದಿಸಿದ್ರು. ಸ್ಟಾರ್ಗಳೇ ನಿಮಗೆ ಅಭಿಮಾನಿಗಳು ಅಂದ್ರು. ನಾನು ಲಾಟ್ರಿ ಹೊಡಿತು ಅಂದ್ಕೊಂಡಿದ್ದೆ. ಸಂಸದೆ ಸುಮಲತಾ ಬಗ್ಗೆ ಡಾಕ್ಟರ್ ರವೀಂದ್ರ ವಿವಾದಾತ್ಮಕ ಹೇಳಿಕೆ. ಸುಮಲತಾ ಗೆಲುವಿನ ಬಗ್ಗೆ ವ್ಯಂಗ್ಯವಾಡಿದ್ರು ರವೀಂದ್ರ. ನಿಮ್ಮನ್ನ ಬೆನ್ನಿಗೆ ಕಟ್ಕೊಂಡು ಓಡಾಡೋಕೆ ನಾನು ರಾಕ್ ಲೈನ್ ಅಲ್ಲ ಅಂತ ಸಂಸದೆ ಸುಮಲತಾ ಅವರ ಗೆಲುವಿನ ಬಗ್ಗೆ ವ್ಯಂಗ್ಯವಾಡಿ ಭಾರಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ರವೀಂದ್ರ. ಕಳೆದ ಚುನಾವಣೆಯಲ್ಲಿ ಮೇಡಂ ಗೆದ್ರು, ಕರೆ ಮಾಡಿ ಅಭಿನಂದಿಸಿದ್ರು. ಸ್ಟಾರ್ಗಳೇ ನಿಮಗೆ ಅಭಿಮಾನಿಗಳು ಅಂದ್ರು. ನಾನು ಲಾಟ್ರಿ ಹೊಡಿತು ಅಂತ ಅಂದ್ಕೊಂಡಿದ್ದೆ ಅಂತ ರವೀಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿವಾದ ಸೃಷ್ಟಿಸಿದೆ. ಇವರು ಮೇಡಮ್ ಅವರು ಅದನ್ನೇ ಹೇಳಿದ್ರು, ನಮ್ಮ ಸ್ಟಾರ್ಗಳೆಲ್ಲ ಸ್ಟಾರ್ಗಳಿಗೆ ನಮ್ಮ ಜಿಲ್ಲೆನಲ್ಲಿ ಅಭಿಮಾನಿಗಳಿದ್ರೆ ನಮ್ಮ ಎಲ್ಲಾ ಸ್ಟಾರ್ಗಳು ನಿಮಗೆ ಫ್ಯಾನ್ಸ್ ಆಗಿ ಬದಲಾಗ್ಬಿಟ್ಟಿದ್ದಾರೆ. ನಾವು ಇನ್ನ ಹೊಡಿತು ಲಾಟ್ರಿ ನಮ್ಗೆ ಇಲ್ಲ ಅಂತ ನಾವು ಖುಷಿ. ಯಾವುದ್ರಲ್ಲಿ ಲಾಟ್ರಿ ಹೊಡಿಬೇಕಾಗಿತ್ತು ನನಗೆ? ನಿಮ್ಮ ಹಣದಲ್ಲ, ನಿಮ್ಮ ಅಧಿಕಾರದಲ್ಲ, ನಿಮ್ಮಲ್ಲಿ ಇನ್ಯಾವುದೋ ನಿಮ್ ಬೆನ್ನು ಕಟ್ಕೊಂಡು ಓಡಾಡಕ್ ನಾನು ರಾಕ್ ಲೈನ್ ವೆಂಕಟೇಶಲ್ಲ. ನಮ್ಗಂತ ಆಸಕ್ತಿಗಳು ಇಲ್ಲ. ಇವರು ಮೇಡಮ್ ಅವರು ಅದನ್ನೇ ಹೇಳಿದ್ರು, ನಮ್ಮ ಸ್ಟಾರ್ಗಳೆಲ್ಲ ಸ್ಟಾರ್ಗಳಿಗೆ ನಮ್ಮ ಜಿಲ್ಲೆನಲ್ಲಿ ಅಭಿಮಾನಿಗಳಿದ್ರೆ ನಮ್ಮ ಎಲ್ಲಾ ಸ್ಟಾರ್ಗಳು ನಿಮಗೆ ಫ್ಯಾನ್ಸ್ ಆಗಿ ಬದಲಾಗ್ಬಿಟ್ಟಿದ್ದಾರೆ. ನಾವು ಇನ್ನ ಹೊಡಿತು ಲಾಟ್ರಿ ನಮ್ಗೆ ಇಲ್ಲ ಅಂತ ನಾವು ಖುಷಿ. ಯಾವುದ್ರಲ್ಲಿ ಲಾಟ್ರಿ ಹೊಡಿಬೇಕಾಗಿತ್ತು ನನಗೆ? ನಿಮ್ಮ ಹಣದಲ್ಲ, ನಿಮ್ಮ ಅಧಿಕಾರದಲ್ಲ, ನಿಮ್ಮಲ್ಲಿ ಇನ್ಯಾವುದೋ ನಿಮ್ ಬೆನ್ನು ಕಟ್ಕೊಂಡು ಓಡಾಡಕ್ ನಾನು ರಾಕ್ ಲೈನ್ ವೆಂಕಟೇಶಲ್ಲ. ನಮ್ಗಂತ ಆಸಕ್ತಿಗಳು ಇಲ್ಲ. ಇವರು ಮೇಡಮ್ ಅವರು ಅದನ್ನೇ ಹೇಳಿದ್ರು. ಸುಮಲತಾ ಬಗ್ಗೆ ಡಾಕ್ಟರ್ ರವೀಂದ್ರ ವಿವಾದಾತ್ಮಕ ಹೇಳಿಕೆ. ಇಂಥ ಚೀಪ್ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ ಸುಮಲತಾ. ಅವರ ಮಾತು ಅವರ ಸ್ಥಾನ ತೋರಿಸುತ್ತೆ, ಎಲ್ಲವೂ ಮಿತಿಯಲ್ಲಿರಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಸುಮಲತಾ. ಸಿನಿಮಾದಲ್ಲಿ ಅವಕಾಶಕ್ಕಾಗಿ ರಾಕ್ ಲೈನ್ಗೆ ಇವರೇ ಸತತ ಕರೆ ಮಾಡಿದ್ದು ಗೊತ್ತಿದೆ. ಅವರ ಯೋಗ್ಯತೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಅವರ ಮಾತು ಅವರ ಸ್ಥಾನ ತೋರಿಸುತ್ತೆ, ಎಲ್ಲವೂ ಮಿತಿಯಲ್ಲಿರಬೇಕು. ಇಂಥ ಚೀಪ್ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಲ್ಲ ಅಂತ ಸುಮಲತಾ ಖಡಕ್ ಉತ್ತರ ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ ಡಾಕ್ಟರ್ ರವೀಂದ್ರ ಅವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.